ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ನಿನ್ನೆಷ್ಟೇ ವಿಧಿವಶರಾಗಿದ್ದಾರೆ. ನಾವು ಇವತ್ತು ಅವರ ತವರು ಊರಾಗಿರ್ತಕ್ಕಂತಹ ಮುತ್ತಿಗೆ ಹಿರೇಹಳ್ಳಿ ಗ್ರಾಮದಲ್ಲಿದ್ದೀವಿ. ಅವರು ಓದಿದಂತಹ ಶಾಲೆಯನ್ನ ಕೂಡ ನಿಮಗೆ ದೃಶ್ಯ ಬಳಿಗಳಲ್ಲಿ ತೋರಿಸ್ತೀನಿ ಹೋಗ್ತೀನಿ. ಇದು ಚೆನ್ನಮ್ಮ ಅವರು ಅಂದು ಓದಿದಂಥ ಶಾಲೆ. ಈ ಶಾಲೆಯನ್ನ ಅವರ ಮಗ ರೇವಣ್ಣ ಅವರು ಕೂಡ ಮತ್ತೆ ಅದನ್ನ ಕೆಡವಿ ಬೇರೆ ಅಂದ್ರೆ ಹೊಸದಾದಂಥ ಕಟ್ಟಡವನ್ನ ಕಟ್ಟಿಸಿಕೊಟ್ಟಿರ್ತಕ್ಕಂಥದ್ದು. ಏಕೆಂತಂದ್ರೆ ತಾಯಿ ಚೆನ್ನಮ್ಮ ಅವರು 1ನೇ ತರಗತಿಯಿಂದ 7ನೇ ತರಗತಿಯವರೆಗೂ ಕೂಡ ಈ ಒಂದು ಶಾಲೆಯಲ್ಲಿ ಓದನ್ನ ಮುಗಿಸಿದ್ರು. ನಂತರ ಈ ಒಂದು ಗ್ರಾಮದಿಂದ ಹಳೆಕೋಟೆ ಗ್ರಾಮಕ್ಕೆ ಕಾಲ್ನಡಿಗೆ ಮುಖಾಂತರ ಹೋಗಿ SSLC ವಿದ್ಯಾಭ್ಯಾಸವನ್ನು ಕೂಡ ಚೆನ್ನಮ್ಮ ಅವರು ಮಾಡಿರ್ತಕ್ಕಂಥದ್ದು. ಈ ಶಾಲೆಗೂ ಅವರ ಮನೆಗೂ ಕೂಡ ಕೇವಲ ಕೂಗಳತೆ ದೂರ, ಏನು ಇಲ್ಲಿಂದ ಒಂದು 50 ಮೀಟರ್ ದೂರದಲ್ಲೇ ಅವರ ಮನೆ ಇರ್ತಕ್ಕಂಥದ್ದು. ಹೀಗಾಗಿ ಚೆನ್ನಮ್ಮ ಅವರು ಈ ಒಂದು ಶಾಲೆಯಲ್ಲೇ ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿ ಇನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಂದ್ರೆ 7ನೇ ತರಗತಿಯಿಂದ 10ನೇ ತರಗತಿವರೆಗೂ ಹಳೆಕೋಟೆಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಮುಂದಾಗಿದ್ರು. ಈ ಒಂದು ಶಾಲೆಯನ್ನ ನೀವೇನ್ ನೋಡ್ತಿದ್ದೀರಾ, ಈ ಒಂದು ಶಾಲೆಯು ಕೂಡ ಸಾಕಷ್ಟು ಹಳೆಯದಾಗಿತ್ತು. ಅದರ ಜೊತೆಗೆ ಸೋರುವಂತ ಕೆಲಸ ಕೂಡ ಆಗ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ರೇವಣ್ಣ ಅವರೇ ಖುದ್ದಾಗಿ ತನ್ನ ತಾಯಿ ಓದಿದಂತ ಶಾಲೆ ಈ ಮಟ್ಟಕ್ಕೆ ಆಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಸದ್ಯ ಆ ಒಂದು ಕಟ್ಟಡವನ್ನ ಕೆಡವಿ ಮತ್ತೆ ಹೊಸ ಕಟ್ಟಡವನ್ನ ನಿರ್ಮಾಣ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಚೆನ್ನಮ್ಮ ಅವರ ನೆನಪಿಗಾಗಿ ಈ ಒಂದು ಶಾಲೆಯನ್ನ ನಿರ್ಮಿಸಿದ್ದಾರೆ ಅನ್ನೋದು ಕೂಡ ಇಲ್ಲಿಯ ಗ್ರಾಮಸ್ಥರ ಮಾತಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಚೆನ್ನಮ್ಮನವರಿಗೆ ಏನು ತನ್ನ ಗಂಡ ಇರ್ತಕ್ಕಂಥ ದೇವೇಗೌಡರೇನಿದ್ರೆ ಅವರಿಗೆ ರಾಜಕೀಯವಾಗಿ ಅವರು ಶಕ್ತಿ ತುಂಬಿದಂತ ದಲ್ಲೇ ಅಷ್ಟೇ ಅಲ್ಲದೆ ಅವರ ಹುಟ್ಟೂರು ಹಾಗೆ ತವರು ಮನೆಗೂ ಕೂಡ ಸಾಕಷ್ಟು ಸಹಾಯಗಳನ್ನ ಮಾಡ್ತಾ ಬಂದಿರ್ತಕ್ಕಂಥದ್ದು. ಏನು ಈ ಒಂದು ದೇವಸ್ಥಾನ ಆಗಿರ್ಬೋದು, ಹಾಗೆ ಶಾಲೆಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸಾಕಷ್ಟು ಅಭಿವೃದ್ಧಿ ಆಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಚೆನ್ನಮ್ಮನವರು ಕೂಡ ಇಲ್ಲಿ ಶಾಸಕರಾದಂಥ ರೇವಣ್ಣ ಅವರಿಗೆ ಸೂಚನೆಯನ್ನ ನೀಡಿ ಹಾಗೆ ಅವರಿಗೆ ಏನೆಲ್ಲ ಕಾರ್ಯಗಳನ್ನ ಮಾಡಬೇಕು ಅಂತ ಒಂದು ನಿದರ್ಶನಗಳನ್ನ ಕೊಟ್ಟು ತನ್ನ ತವರು ಊರಿಗೂ ಕೂಡ ಸಾಕಷ್ಟು ಸಹಾಯವನ್ನ ಹಾಗೆ ಇಲ್ಲಿರ್ತಕ್ಕಂಥ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸಿಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಏನು ಚೆನ್ನಮ್ಮನವರು ಬರೀ ಬಂದಂತ ಜನರಿಗೆ ಅಷ್ಟೇ ಅಲ್ಲ, ತನ್ನ ಹುಟ್ಟೂರನ್ನು ಕೂಡ ಯಾವತ್ತೂ ಮರೆಯಬಾರದು, ಹಾಗೆ ಇಲ್ಲಿಯ ಜನರಿಗೂ ಕೂಡ ಸಹಾಯವನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಇಲ್ಲಿಗೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಲಿಕ್ಕೂ ಕೂಡ ಸಹಾಯವನ್ನ ಮಾಡಿರ್ತಕ್ಕಂಥದ್ದು. ನಮ್ಮನವರು ನಿಮ್ಗೆ ಅಜ್ಜಿ ಆಗ್ಬೇಕು, ಹೇಗೆಲ್ಲ ನೋಡಿದ್ರಿ ನಿಮ್ಮ ಅಜ್ಜಿಯನ್ನ, ಯಾವ ರೀತಿ ಅವರ ಬಾಂಧವ್ಯ, ಅವರ ಬಾಂಧವ್ಯ ಹೇಗಿತ್ತು ಅಂತ? ನಮ್ಮ ಊರಿಗೆ ಬಂದಾಗೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು, ತುಂಬ ಚೆನ್ನಾಗಿ ಪ್ರೀತಿಯಿಂದ ನೋಡೋರು. ಅವ್ರು ನಾವು ಬೆಂಗಳೂರಿಗೆ ಹೋದ್ರು ಅಲ್ಲೂ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಅವ್ರ ಮನೆಗೆ ಯಾರೇ ಹೋದ್ರೂ ಸಹಿತ ಊಟ ಇಲ್ದಲೆ ಯಾರನ್ನೂ ಕಳಿಸ್ತಿರ್ಲಿಲ್ಲ. ನಮ್ಮೂರಿಂದ ಯಾರೇ ಒಬ್ರು ಹೋದಂಥ ಟೈಮಲ್ಲೂ ಅವ್ರಿಗೆಲ್ಲರಿಗೂ ಅವ್ರಿಗೆ ಏನು ಅತಿಥಿ ಸತ್ಕಾರ ಮಾಡಬೇಕು ಆ ಥರ ಸತ್ಕಾರ ಮಾಡಿ ತುಂಬ ಚೆನ್ನಾಗಿ ಇಲ್ಲಿಂದ ಬಂದಿರೋಂಥ ನಮ್ಮೂರಿನವ್ರಿಗೆ ನಮ್ಮೂರಿನವರು ಅಂತ ಬಿಟ್ಟು ಹೋದರೆ ಅಲ್ಲಿ ಅವ್ರಿಗೆ ಏನೇನು ಸವಲತ್ತು ಬೇಕೋ ಆ ಸವಲತ್ತುಗಳೆಲ್ಲ ಮಾಡಿಕೊಟ್ಟು ಅವ್ರಿಗೆ ಏನೇನು ಉಪಯೋಗ ಏನೇನು ಮಾಡಿಕೊಡ್ಬೇಕೆಲ್ಲ ಮಾಡಿ ನಮ್ಮ ಊರಿಗೆ ಏನೇನು ಕೆಲಸ ಕಾರ್ಯಗಳಾಗಬೇಕು ಅಂಥವೆಲ್ಲವನ್ನೂ ರೇವಣ್ಣ ಅವ್ರಿಗೆ ಒಂದು ಅಧ್ಯಕ್ಷತೆಯಲ್ಲಿ ಅವ್ರಿಗೆ ಏನೇನು ಮಾರ್ಗದರ್ಶನ ಕೊಡಬೇಕು ಆ ಥರ ಎಲ್ಲ ಕೊಟ್ಕೊಂಡು ಒಂದು ಸ್ಕೂಲ್ ಆಗಿರ್ಬೋದು, ಒಂದು ಹಾಸ್ಪಿಟ್ಲ್ ಆಗಿರ್ಬೋದು, ಒಂದು ನಮ್ಮ ತಾಯಿ ಚೆನ್ನಕಮ್ಮನ ದೇವಸ್ಥಾನ ಆಗಿರ್ಬೋದು, ಇಂಥವನ್ನೆಲ್ಲನೂ ಕಟ್ಟೋಕ್ಕೆ ತುಂಬ ರೇವಣ್ಣ ಅವರಿಗೆ ತುಂಬ ಹೇಳಿ ಇಂಥವೆಲ್ಲನೂ ಒಂದೊಂದು ಕಟ್ಟಿಸಿ ನಮ್ಮ ತಾಯಿ ಮನೆಯೂ ಚೆನ್ನಾಗಿರಬೇಕು, ಅಲ್ಲಿಯವರು ಜನ ಚೆನ್ನಾಗಿ ಬದುಕಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಸವಲತ್ತುಗಳನ್ನು ಕೊಡಿಸಿದ್ದಾರೆ. ಆಯ್ತು ಸರ್, ಇದೆಲ್ಲ ಆಯ್ತು. ಆದ್ರೆ ನಿಮ್ಗೆ ಮೊಮ್ಮಕ್ಕಳನ್ನ ಒಂದು ಪ್ರೀತಿ ಆ ಊಟ ಉಪಚಾರಗಳಲ್ಲಾಗಿರ್ಬೋದು, ಯಾಕೆಂತಂದ್ರೆ ಅವ್ರನ್ನ ಅನ್ನಪೂರ್ಣೇಶ್ವರಿ ಅಂತಾನೆ ಕರಿತಾ ಇದ್ರು. ಈ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಅವರು ವೆರೈಟಿ ಫುಡ್ಸ್ ತರ ಏನಿಲ್ಲ, ಎಲ್ಲಾರನ್ನು ಒಂದೇ ಸಮ ನೋಡೋರು. ಮೊಮ್ಮಕ್ಕಳೇ ಆಗಿರ್ಬೋದು, ಒಳಗಡೆ ಆಗಿರ್ಬೋದು, ಯಾರೇ ಆದ್ರೂ ಒಂದೇ ರೀತಿಲಿ ಕಾಣೋರು, ಒಂದೇ ಊಟ ಕೊಡೋರು. ಅವ್ರ ಜೊತೆ ಅವ್ರು ಏನು ಊಟ ಮಾಡ್ತಿದ್ರು ಅದೇ ಊಟ ನಮಗೂ ಕೊಡ್ತಿದ್ರು, ನಾವು ಊಟ ಮಾಡ್ತಿದ್ದೋ. ಇನ್ನು ಬೇರೆಯವ್ರು ಬಂದ್ರು ಅವ್ರ ಜೊತೆಗೆ ನಮಗೂ ಊಟ ಕೊಡ್ತಿದ್ರು. ಅವ್ರ ಮನೆ ಈ ಮನೇಲೇ ಆಗಿರ್ಬೋದು, ಆ ಮನೇಲೇ ಆಗಿರ್ಬೋದು, ಎಲ್ಲ ಮನೆಗಳಲ್ಲೂ ಒಂದೇ ಥರ ಊಟ ಎಲ್ಲ ಒಂದೇ ಥರ ಇರ್ತಿತ್ತು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್ ಹಾಸನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.